ಈತನನ್ನ ಒಮ್ಮೆ ನೋಡ್ಕೊಂಬಿಡಿ. ಯಾಕಂದ್ರೆ ಈತ ಎಲ್ಲಿ ಏನ್ ಮಾಡ್ತಾನೋ ಹೇಳೋದಕ್ಕಾಗಲ್ಲ. ಸ್ವಾಮಿ ಅಂತ ಹೇಳ್ಕೊಂಡು ಏನೇನೋ ಮಾಡಿ ಕೊನೆಗೆ ಮಾಡಬಾರ್ದನ್ನ ಮಾಡಿಬಿಡ್ತಾನೆ. ಈತನ ಹೆಸರು ಬಿಜಯಗಿರಿ ಅಲಿಯಾಸ್ ನಾಗಬಾಬಾ. ಚಿಕ್ಕಬಳ್ಳಾಪುರದ ಪ್ರಸಿದ್ಧ ಪ್ರವಾಸಿ ತಾಣ ನಂದಿ ಬೆಟ್ಟದ ತಪ್ಪಲಿನಲ್ಲಿರೋ ಕಣಜೇನಹಳ್ಳಿಯ ಬಳಿಯ ಬೀಸಾಗ್ನಿ ಮಠದಲ್ಲಿ ತಾನೇ ಸ್ವಾಮೀಜಿ ಅಂತ ಹೇಳ್ಕೊಂಡಿದ್ದ. ನಾನಾ ಭಂಗಿಗಳಲ್ಲಿ ಕಾಣಿಸಿಕೊಂಡಿರೋ ಈತ ತಾನು ಹಿಮಾಲಯ ಪರ್ವತದಲ್ಲಿ ದೊಡ್ಡ ಬಾಬಾ ಎಂದು ಹೇಳಿಕೊಂಡಿದ್ದ. ಸಮಾಧಾನದ ವಿಷಯ ಅಂದ್ರೆ ಈ ಸ್ವಾಮೀಜಿ ಯಾವತ್ತೂ ಕೆಟ್ಟದಾಗಿ ನಡ್ಕೊಂಡಿರ್ಲಿಲ್ಲ. ಇಲ್ಲಿಗೆ ಬರುವ ಎಲ್ಲಾ ಜನರಿಗೂ ಪ್ರಸಾದ ಕೊಡ್ತಾ ಇದ್ದ. ಪ್ರಭಾವಿಗಳ ಸಹಕಾರ ಕೋರಿ ತನ್ನ ಮಠಕ್ಕೆ ರಸ್ತೆ ಮಾಡಿಸ್ಕೊಂಡಿದ್ದ. ಆದ್ರೆ ತಾನು ಮಾತ್ರ ಹೊಟ್ಟೆಗೆ ಏನನ್ನು ಸೇವಿಸ್ತಾ ಇರಲಿಲ್ಲ. ರಾತ್ರಿ ಒಂದೊತ್ತು ಮಾತ್ರ ಒಂದು ಗ್ಲಾಸ್ ಡ್ರೈ ಫ್ರೂಟ್ ಜ್ಯೂಸ್ ಸೇವಿಸಿ ಮಲಗ್ತಾ ಇದ್ದ ಅನ್ನೋದು ಇಲ್ಲಿನ ಭಕ್ತರ ಹೇಳಿಕೆ. ಅವಾಗ ಸ್ವಾಮಿ ಬಂದಿದ್ರು ಇಲ್ಲಿಗೆ, ಬಿಜಯಗಿರಿ ನಾಗಬಾಬಾ ಅವರು ಬಂದು ಇದ್ದು ಇಲ್ಲಿ ಪೂಜೆಗಳೆಲ್ಲ ಮಾಡೋಕ್ಕೆ ಇದು ಮಾಡಿದ್ರು. ಜನ ಎಲ್ಲ ಇರು ಅಂತ ಇದು ಮಾಡಿದಾಗ ತಿರುಗಿ ಮತ್ತೆ ಎಲ್ಲ ಪೂಜೆಗಳು ಎಲ್ಲ ಸ್ಟಾರ್ಟ್ ಮಾಡಿದ್ರು. ತಿರುಗಿ ಇಲ್ಲಿ ರೋಡು ಬರೋದಕ್ಕೆಲ್ಲ ಸರಿ ಇರಲಿಲ್ಲ ವ್ಯವಸ್ಥೆ. ಎಲ್ಲ ಗುಣಿಗಳು ಯಾರು ಜನ ಬರೋಕ್ಕೂ ಭಯ ಪಡ್ತಾರೆ, ಗಾಡಿಗಳು ಬರ್ತಾ ಇರಲಿಲ್ಲ, ಏನಿಲ್ಲ. ಅವರೇ JCB ಇಟ್ಟು ಎಲ್ಲನೂ 4 JCB ಇಟ್ಟು ಒಂದು 25 ಲಕ್ಷ ಗಂಟೆ ಖರ್ಚು ಮಾಡಿ ಎಲ್ಲ ಫಂಕ್ಷನ್ನು ಎಲ್ಲ ಮಾಡಿ ಪೂಜೆಗಳು ಅವು ಇವು ಎಲ್ಲ ಲೋಕ ಕಲ್ಯಾಣಕ್ಕೋಸ್ಕರ ಊಟ ಸಹ ಮಾಡಲಿಲ್ಲ ಅವರು. 8 ತಿಂಗಳಿದ್ರಲ್ಲ ಒಂಚೂರು ಊಟ ಮಾಡಿಲ್ಲ ಅವರು. ಉಪವಾಸ, ಸ್ವಲ್ಪ ಜ್ಯೂಸ್ ಕುಡಿತಾಯಿದ್ರು, ಟೀ ಕುಡಿತಾಯಿದ್ರು ಅಷ್ಟೇ ಅವರು. ಇನ್ನು ಮಾಮೂಲಿ ಪೂಜೆ ಜ್ಞಾನ ಒಬ್ಬರೇ ಏಕಾಂಗವಾಗಿ ಒಬ್ಬರೇ ಇರ್ತಾಯಿದ್ರು. ಏನೋ ಮತ್ತೆ ಬರ್ತೀನಿ ಅಂದ್ಬಿಟ್ಟು ಹೋಗಿದ್ರು ಇವರು ಕಾರ್ ತೊಗೊಂಡು, ವಾಪಸ್ ಕೊಡ್ತೀನಿ ಅಂದ್ಬಿಟ್ಟು. ಮತ್ತೆ ಇವರು ಇನ್ನೂ ಬರಲಿಲ್ಲ. ಫೋನ್ ಮಾಡಿದಂತೆ ಏನೋ ತೆಗಿಲಿಲ್ಲ ಅಂತೆ ಫೋನು ಅವರು ಅಂದ್ಬಿಟ್ಟು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈತ ಚಿಕ್ಕಬಳ್ಳಾಪುರಕ್ಕೆ ಬರಿಗೈ ದಾಸನಾಗಿ ಬಂದವನೇ ಮತ್ತೊಬ್ಬ ಕಳ್ಳ ಸ್ವಾಮೀಜಿ ಶಿವಸಾಯಿ ಬಾಬಾ ವಿಳಾಸ ಹುಡುಕಲು ಆರಂಭಿಸಿದ್ದ. ಈ ಸಮಯದಲ್ಲಿ ಮಂಜುನಾಥ್ ಎಂಬಾತ ಬೀಸಾಗ್ನಿ ಮಠದಲ್ಲಿ ಆಶ್ರಯ ಕೊಟ್ಟಿದ್ದ. ದಿಕ್ಕು ದೆಸೆ ಇಲ್ಲದ ಮಠಕ್ಕೆ ಬಿಜಯಗಿರಿ ತಾನೇ ಮಹಾರಾಜ್ ಅಂತ ಅಲ್ಲೇ ಸೆಟ್ಲ್ ಆಗ್ಬಿಟ್ಟ. ಆಗ ಪರಿಚಯವಾದವನೇ ರವಿ. ಕ್ವಾಲಿಸ್ ವಾಹನದ ಮಾಲೀಕನಾಗಿದ್ದ ರವಿ ಜೊತೆ ಪರಿಚಯ ಬೆಳೆಸಿಕೊಂಡ ಮಹಾರಾಜ್ ಎಲ್ಲೇ ಹೋಗ್ಬೇಕಾದ್ರೂ ಇವನದ್ದೇ ವಾಹನ ಬಾಡಿಗೆ ಪಡಿತಾ ಇದ್ದ. ಕಳೆದ ವರ್ಷ ದೊಡ್ಡ ಮೆರವಣಿಗೆ ಮೂಲಕ ತನ್ನನ್ನು ದೊಡ್ಡ ಸ್ವಾಮಿಯಂತೆ ಬಿಂಬಿಸ್ಕೊಂಡಿದ್ದ. ಬೇರೆ ಕಡೆಯ ಸ್ವಾಮೀಜಿಗಳನ್ನ ಕರೆಸ್ಕೊಂಡಿದ್ದ. ಇದಿಷ್ಟೇ ಅಲ್ಲ, ಜನರನ್ನು ಸೆಳೆಯಲು ಬೀಸಾಗ್ನಿ ಮಠದ ಆವರಣದಲ್ಲಿ 40 ಗಂಟೆಗಳ ಕಾಲ ಹೋಮ ಹವನ ನಡೆಸ್ತಾ ಇದ್ದ. ಈ ಮೂಲಕ ತಾನೊಬ್ಬ ದೊಡ್ಡ ಬಾಬಾ ಎಂದು ಬಿಂಬಿಸ್ಕೊಂಡಿದ್ದ.
ಇಷ್ಟೆಲ್ಲ ಮಾಡಿ ಭಕ್ತರನ್ನ ಆಕರ್ಷಿಸಿದ್ದ ಸ್ವಾಮೀಜಿ ಬಂಡವಾಳ ದಿನ ಕಳೆದಂತೆ ಬಯಲಾಗ್ತಾ ಹೋಯಿತು. ತಾನು ಮಾಡಿದ್ದ ಹೋಮಕ್ಕಾಗಿ ಸುಮಾರು 8 ರಿಂದ 10 ಲಕ್ಷ ಸಾಲ ಮಾಡಿಕೊಂಡಿದ್ದ. ಈ ಹಣವನ್ನ ಮಠದ ಅಭಿವೃದ್ಧಿಗೆ ಬಳಸಿದ್ದ. ಆದರೆ ಕೈ ಸಾಲ ಹೆಚ್ಚಾಗ್ತಾ ಇದ್ದಂತೆ ಹಿಮಾಲಯಕ್ಕೆ ಹೋಗಿ ಹಣ ತರ್ತೀನಿ ಅಂತ ಹೋದವನು ವಾಪಸ್ ಬರಲೇ ಇಲ್ಲ. ಕ್ವಾಲಿಸ್ ಅನ್ನು ಬಾಡಿಗೆ ತೆಗೆದುಕೊಂಡು ಹೋಗಿದ್ದ ಸ್ವಾಮೀಜಿ 4 ದಿನಗಳ ನಂತರ ಕೇವಲ ಚಾಲಕನನ್ನ ವಾಪಸ್ ಕಳುಹಿಸಿದ್ದ. ನಂತರ ನಾಗಬಾಬಾ ತನ್ನ ಬಳಿ ಇದ್ದ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡಿಕೊಂಡಿದ್ದ. ಇದರಿಂದ ಕಂಗಾಲಾದ ಭಕ್ತರು ಸ್ವಾಮೀಜಿಯನ್ನು ಹುಡುಕಲು ಶುರು ಮಾಡಿದ್ರು. 1 ತಿಂಗಳಾದ್ರೂ ಸಿಗದೆ ಹೋದಾಗ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಒಂದು ಪ್ರೋಗ್ರಾಮ್ ನವಂಬರಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ರು ಅಲ್ಲೇ ಬೀಸಾಂಗಿ ಮಠದಲ್ಲಿ ಆ ನವಂಬರಲ್ಲಿ ಪ್ರೋಗ್ರಾಮ್ ಮಾಡಿದಾಗ ಕೆಲವೆಲ್ಲ ಸಾಲಗಳು ಎಲ್ಲ ಇತ್ತು. ಅದಕ್ಕಾಗಿ ಕೆಲವರು ರೇಷನ್ ದುಡ್ಡು, ಈ ಶಾಮಿಯಾನ ಹಾಕಿದ್ದು ಬ್ಯಾಲೆನ್ಸು, JCBಯಲ್ಲಿ ಕೆಲಸ ಮಾಡಿಸಿದ್ರು. ಅಲ್ಲಿ ಅದ್ರ ದುಡ್ಡುಗಳೆಲ್ಲ ಕೆಲವೊಂದು ಬ್ಯಾಲೆನ್ಸ್ಗಳಿದ್ವು. ಅದಕ್ಕೋಸ್ಕರವಾಗಿ ನಾನು ರಾಜಸ್ಥಾನ್ಗೆ ಹೋಗಿ ಬರ್ತೀನಿ ಅಂತ ಡಿಸೆಂಬರ್ 25ನೇ ತಾರೀಕು ನನ್ನ ಗಾಡಿನ ತೆಗೆದುಕೊಂಡು ಹೋಗಿದ್ದರು. ಆಮೇಲೆ ಜನವರಿ 15ನೇ ತಾರೀಕು ನಮ್ಮ ಡ್ರೈವರ್ನ ಅಲ್ಲಿಂದ ವಾಪಸ್ ಕಳಿಸ್ಕೊಟ್ರು. ನಾನು ಫ್ಲೈಟಲ್ಲಿ ಬರ್ತೀನಿ, ಮತ್ತು ತಿರ್ಗಾ ಇಲ್ಲಿ ಯಜ್ಞ ಇದೆ, ಅದು ಮುಗಿಸ್ಕೊಂಡು ಗಾಡಿ ಎತ್ಕೊಂಡು ಹೋಗೋಣ ಇಬ್ಬರೂ ಅಂತ ಹೇಳಿ ಕಳಿಸ್ಕೊಟ್ರು. ಮತ್ತು ತಿರ್ಗಾ ಒಂದು 10 ದಿನ ಆದರೂ ಅವ್ರು ಬರಲೇ ಇಲ್ಲ. ಫೋನ್ ಮಾಡಿದ್ರೆ ಬರ್ತೀನಿ ಅಂತಲೇ ಹೇಳ್ತಾಯಿದ್ರು. ಮತ್ತು ನಮ್ಮ ಡ್ರೈವರ್ನ ಅಲ್ಲಿಗೆ ಅದೇ ರಾಜಸ್ಥಾನಕ್ಕೆ ಕಳಿಸಿದಾಗ ಅಲ್ಲಿ ಇರಲಿಲ್ಲ, ಸ್ವಾಮೀಜಿಗಳು ಇರಲಿಲ್ಲ, ನಮ್ಮ ಗಾಡಿನೂ ಇರಲಿಲ್ಲ ಅಲ್ಲಿ. ಅದಕ್ಕೋಸ್ಕರವಾಗಿ ಆಮೇಲೆ ಮತ್ತೆ ಫೋನ್ ಮಾಡಿದ್ರೆ ಇಲ್ಲ, ನಮ್ಮ ಡ್ರೈವರ್ನ ಹಾಕ್ಕೊಂಡು ಇಲ್ಲೇ ಓಡಿಸ್ತಾ ಇದ್ದೀನಿ, ಇಲ್ಲೇ ಬರ್ತೀನಿ ಅಂತ ಒಂದು 2 ತಿಂಗಳು ಅದೇ ಥರ ಕಾಲ ಕಳೆದರು. ಆ ಯುಗಾದಿ ಹಬ್ಬ ಆದಮೇಲೂ ಇನ್ನೂ ಬರಲಿಲ್ಲ. ಆಮೇಲೆ ಫೋನ್ ಮಾಡ್ತಾಯಿದ್ರೆ ಫೋನೇ ಎತ್ತುತ್ತಾ ಇರಲಿಲ್ಲ. ಆದ್ದರಿಂದ ಆವಾಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಟವರ್ ಲೊಕೇಶನ್ ತೊಗೊಂಡು ಅವ್ರನ್ನ ನಾವು ಲಕ್ನೋದಲ್ಲಿ ಮೊನ್ನೆ ಭಾನುವಾರ ಮಧ್ಯಾಹ್ನ ಸುಮಾರು 6 ಗಂಟೆ ಸಮಯದಲ್ಲಿ ಅವ್ರನ್ನ ಹಿಡಿದು ಪೊಲೀಸ್ ನೇತೃತ್ವದಲ್ಲಿ ಹಿಡಿದುಕೊಂಡು ಬಂದು ನಾವು ಚಿಕ್ಕಬಳ್ಳಾಪುರ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದೀವಿ. ಕ್ವಾಲಿಸ್ ಮಾಲೀಕ ರವಿ ದೂರಿನನ್ವಯ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ PSI ನಯಾಜ್ ಬೇಗ್ ಮತ್ತವರ ತಂಡ ಕಳ್ಳ ಸ್ವಾಮೀಜಿಗೆ ಶೋಧ ಶುರು ಮಾಡಿದ್ರು. ಕಳ್ಳಸ್ವಾಮಿಯ ಮೊಬೈಲ್ ಫೋನ್ ಟ್ರ್ಯಾಕ್ ಮಾಡಿದಾಗ ಋಷಿಕೇಶ, ಹರಿದ್ವಾರ, ಕೇದಾರನಾಥ, ಕಾಶಿ, ಗುಜರಾತ್, ಲಕ್ನೋದಲ್ಲಿ ಓಡಾಡುತ್ತಿರೋದು ಗೊತ್ತಾಯ್ತು. ಈತನ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಈ ಕಳ್ಳಸ್ವಾಮಿ ಲಕ್ನೋನಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಒಟ್ಟಿನಲ್ಲಿ ಮಠಕ್ಕೆ ಸ್ವಾಮೀಜಿ ಆಗ್ತೀನಿ ಅಂತ ಬಂದವನು ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಒಳ್ಳೇದು ಮಾಡ್ತೀನಿ, ನಾನೇ ಸ್ವಾಮೀಜಿ ಅಂತ ಹೇಳಲು ಬಂದವನು ಕಂಬಿ ಎಣಿಸ್ತಾ ಇದ್ದಾನೆ. ಕಣಜನಹಳ್ಳಿ ಗ್ರಾಮಸ್ಥರು ಸೇರಿದಂತೆ ಬೇಸಾಗ್ನಿ ಮಠದ ಭಕ್ತರು ಬೆಕ್ಕಸ ಬೆರಗಾಗಿದ್ದಾರೆ. ಸ್ವಾಮೀಜಿಗಳಲ್ಲಿ ಇಂಥವರು ಇರ್ತಾರಾ ಅಂತ ತಲೆ ಮೇಲೆ ಕೈ ಇಟ್ಕೊಂಡಿದ್ದಾರೆ. ನೀವು ಹೀಗೆ ಇಂತಹ ಸ್ವಾಮೀಜಿಗಳನ್ನ ನಂಬಿ ಕೂಡೋದಕ್ಕೆ ಹೋಗಬೇಡಿ, ಸ್ವಲ್ಪ ಹುಷಾರಾಗಿರಿ. ಚಿಕ್ಕಬಳ್ಳಾಪುರದಿಂದ ಕ್ಯಾಮರಾಮನ್ ಮಂಜು ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್.